ಸ್ನೇಹಿತರೆ ನಮಸ್ಕಾರ. ನಾನು ಅನ್ಕೊಂಡಂತೆ 1000 ಜನ ಸಬ್ಸ್ಕ್ರೈಬರ್ ಆಗಿಲ್ಲ, ಆದರೆ ಕಥೆಯನ್ನ ಹೇಳ್ತಾ ಇದ್ದೀನಿ, ಕೇಳಿ, ಎಲ್ಲರಿಗೂ ಹಂಚ್ಕೊಳ್ಳಿ. ಇನ್ನೂ ಹೆಚ್ಚಿನ ನಾನು ಶ್ರಮವನ್ನು ಪಡಬೇಕು ಅಂತಂದರೆ ತಮ್ಮ ಪ್ರೋತ್ಸಾಹ, ನೋಡುವುದು ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಜಾಸ್ತಿ ಆದಷ್ಟು ನನಗೆ ಉತ್ಸಾಹ ಬರುತ್ತೆ. ತಮ್ಮ ಸಹಕಾರದೊಂದಿಗೆ ಇಂತಹ ಒಂದು ಸೃಜನಶೀಲ ಕೆಲಸವನ್ನು ಮಾಡ್ತಾ ಇರ್ತೀನಿ. ತಾವೆಲ್ಲರೂ ನನ್ನೊಂದಿಗೆ ಇದ್ದೀರಿ ಅನ್ನೋ ಒಂದು ಆಸೆಯೊಂದಿಗೆ ಇಂದು ವಿಡಿಯೋನ ಹಂಚ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ. ಹಸಿರು ಹೊಲಗಳು, ಹೊಳೆ, ಹಳೆಯ ಬಂಡೆಕಲ್ಲುಗಳ ಪುರಾತನ ದೇವಾಲಯಗಳಿಂದ ಸುತ್ತಿಕೊಂಡ ನಾಗರಿಕ ಹಳ್ಳಿ ನನ್ನೂರು ಕಲಿಪುರ. ಈ ಹಳ್ಳಿಯಲ್ಲೇ ಹುಟ್ಟಿದ ದಟ್ಟವಾದ ಮೀಸೆಯ ಸದೃಢ ಮೈಕಟ್ಟಿನ ಚಿರ ಯೌವನ ತುಂಬಿಕೊಂಡ ಮಹದೇವಪ್ಪ ನನ್ನ ಅಜ್ಜ. ಅವನ ಕಥೆ ನನಗೆ ಕೇವಲ ನೆನಪು ಅಲ್ಲ, ಅದೊಂದು ದಂತಕಥೆಯಂತೆ ಕಾಣುವ ನಿಜ ಕಥೆ. ಅವನ ಕಲೆ, ಶೌರ್ಯ, ಭಕ್ತಿ, ಬದುಕಿನ ಗಾಢ ಸತ್ಯಗಳನ್ನು ಹೊತ್ತುಕೊಂಡಿರುವ ದೈತ್ಯ ಪ್ರತಿಭೆ. 80 ವಯಸ್ಸು ದಾಟಿದರೂ ಬಲಿಷ್ಠ ಎದೆ, ದಪ್ಪ ಮೀಸೆ, ಕಣ್ಣುಗಳಲ್ಲಿನ ಹೊಳಪು, ಮೈಯಲ್ಲಿ ಬಿಳಿ ಅಂಗಿ, ಹೆಗಲ ಮೇಲೆ ರೇಷ್ಮೆ ಪಂಜೆ, ಕೈಯಲ್ಲಿ ಸದಾ ಉಳಿಗಳು ಇರುತ್ತಿದ್ದವು. ಅವನನ್ನು ಊರಿನವರೆಲ್ಲರೂ ಗೌರವದಿಂದ ಮಹದೇವಜ್ಜ ಎಂದೇ ಕರೆಯುತ್ತಿದ್ದರು. ಮಹದೇವಜ್ಜನ ತಾಯಿ ಅಂದರೆ ನನ್ನ ಮುತ್ತಜ್ಜಿ ಬೆಟ್ಟದಂತಹ ದೇಹ. ಶತಮಾನದಷ್ಟು ಹಳೆಯವಳಾಗಿದ್ದರಿಂದ ಮುಖದಲ್ಲಿ ಸುಖ ಕಾಣುತ್ತಿತ್ತು. ನನ್ನ ತಂದೆ ರುಕ್ಮಣಪ್ಪ ಸರಳ, ಸ್ವಲ್ಪ ಬುದ್ಧಿಮಾಂದ್ಯ ವ್ಯಕ್ತಿ, ಆದರೆ ಹೇಳಿದ ಕೆಲಸಗಳನ್ನು ಮಾಡುವಂತಹ ಶ್ರಮಿಷ್ಠ ಜೀವಿ. ಮಹದೇವಜ್ಜನ ಮನಸ್ಸು ಮತ್ತು ದೇಹ ಎರಡೂ ಸದೃಢ. ಅವನು ನೋಡಿದ ಕೆಲಸಗಳನ್ನು ಮಾಡಿಯೇ ತೀರುತ್ತಿದ್ದ. ಮಹದೇವಪ್ಪ 11ರ ವಯಸ್ಸಿನಲ್ಲಿರಬೇಕಾದರೆ ಗ್ವಾಡಿ ಜ್ಞಾನಪ್ಪ ಕಲ್ಲಿನ ಗೋಡೆ ಕಟ್ಟುತ್ತಿದ್ದ. ಬಡಗಿ ಬಾಳಪ್ಪ ಕಟ್ಟಿಗೆಯಲ್ಲಿ ಚಿತ್ರಗಳನ್ನು ಬಿಡಿಸಿ ಬೊಂಬೆ ಕೆತ್ತುತ್ತಿದ್ದ. ಬಡಗಿ ಬಾಳಪ್ಪನಿಂದ ಪ್ರೇರೇಪಿತನಾದ ಮಹದೇವಜ್ಜ ಜ್ಞಾನಪ್ಪ ಕಟ್ಟುತ್ತಿದ್ದ ಕಲ್ಲಿನ ಮೇಲೆ ಹುತ್ತದಲ್ಲಿನ ಹಾವನ್ನು ಕಂಡು ಹಾವಿನ ನುಣುಪು, ಹಾವಿನ ಹುರುಪು, ತಿರುವು, ಮುರುವು ಎಲ್ಲ ರೀತಿಯ ಆಕಾರ ಕೊಟ್ಟು ಹಾವಿನ ಶಿಲ್ಪ ಕೆತ್ತಿದ. ಆ ನಾಗಶಿಲ್ಪಕ್ಕೆ ಊರಿನವರೆಲ್ಲರೂ ಅಂದಿನಿಂದಲೂ ನಾಗರ ಪಂಚಮಿಗೆ ಹಾಲೆರೆದು ಪೂಜಿಸುತ್ತಾ ಬಂದಿರುವುದು. ಆ ದಿನದಿಂದಲೇ ಊರಿನ ಶಾಸ್ತ್ರಿ ಸೀನಪ್ಪ ಮಹದೇವನನ್ನು ಮಹದೇವ ಶಿಲ್ಪಿ ಎಂದು ಬಿರುದು ನೀಡಿ ಗೌರವಿಸಿದರು. ಅಜ್ಜ ಮಹದೇವ ಊರಿನಲ್ಲಿ ಹಿಂದೆ ನಡೆದ ಒಂದು ಘಟನೆಯನ್ನು ಹೇಳಿದ. ಊರ ಹೊರಗೆ ಬನ್ನಿ ಮರದ ದ್ಯಾಮವ್ವ ಎಂದು ಕರೆಯುವ ಬನ್ನಿ ಮತ್ತು ಬೇವಿನ ಮರದ ಜೋಡಿ ಮರಗಳನ್ನು ಕಡಿದರೆ 4 ಮನೆಯ ಕೆಲಸಕ್ಕಾಗುವಷ್ಟು ಕಟ್ಟಿಗೆ ಸಿಗುತ್ತವೆ ಎಂದು ಲೆಕ್ಕ ಹಾಕಿ ಬಡಗಿ ಬಾಳಪ್ಪ, ಗ್ವಾಡಿ ಜ್ಞಾನಪ್ಪ ಮತ್ತು ಮಹದೇವಜ್ಜ ಮರವನ್ನು ಕಡಿದು ತೊರೆಲೆಂದು ಹೋದರಂತೆ. ಬನ್ನಿ ಮರದ ದ್ಯಾವಿಯ ಪವಾಡದಿಂದ ಮರದ ಪ್ರತಿಯೊಂದು ಎಲೆಗಳಲ್ಲೂ 100 ಹಾವುಗಳು ತೋರಿ ಬಂದವಂತೆ. ಜ್ಞಾನಪ್ಪ ಮತ್ತು ಬಾಳಪ್ಪ ಭಯದಿಂದ ಕಾಲ್ಕಿತ್ತು ಓಡಲು ಪ್ರಾರಂಭಿಸಿದರು. ಆದರೆ ಮಹದೇವಜ್ಜ ಶಾಂತವಾಗಿ ನಿಂತ. ಭಕ್ತಿಯಿಂದ ಮನಸ್ಸಿನಲ್ಲಿ ತಪ್ಪಾಗೈತೆವ್ವ ತಾಯಿ ಕರಿದೇವಿ ಎಂದು ಬೇಡಿಕೊಂಡಾಗ ಕ್ಷಣದಲ್ಲೇ ಹಾವುಗಳೆಲ್ಲವೂ ಮಾಯವಾಗಿ ಬೇವಿನ ಹೂವುಗಳಾಗಿ ಸುರಿದವಂತೆ. ಅಲ್ಲಿಯಿಂದ 3 ಸುಮ್ಮನೆ ವಾಪಸ್ಸು ಬಂದರಂತೆ. ಆದರೆ ಆ ಘಟನೆಯನ್ನು ಕೇಳಿಯೂ ಕೇಳದವಳಂತೆ ಕೇರಿಯ ಕೆಂಚವ್ವ ಒಲೆ ಉರುವಿ ಅಡಿಗೆ ಮಾಡಲೆಂದು ಅದೇ ಮರದಿಂದ ಕೆಳಗೆ ಬಿದ್ದಿದ್ದ ಕಟ್ಟಿಗೆಯನ್ನು ಆರಿಸಿ ಒಂದು ಹೊರೆ ಮಾಡಿಕೊಂಡು ಬಂದಳಂತೆ. ಆದರೆ ಮನೆಗೆ ಬರುವಷ್ಟರಲ್ಲೇ ಮಗ ಯಾರೋ ಪಕ್ಕದೂರಿನ ಗೌಡನ ಮನೆಯ ಹೆಣ್ಣು ಮಗಳ ಮೇಲೆ ಕಣ್ಣ ಹಾಕಿದ್ದ ಎಂದು ಎಡಗಿ ಪುಟ್ಟಿಯಲ್ಲಿ ಕಡಿದು ತುಂಬಿ ತಿಳಿಸಿದರು. ಆ ದಿನದಿಂದ ಆ ಮರವನ್ನು ಕಡಿಯಬೇಕು ಎಂದು ಯಾರೂ ಮನಸ್ಸು ಮಾಡಲಿಲ್ಲ. ಈ ಕಥೆ ನನಗೆ ಬಾಲ್ಯದಲ್ಲಿ ಕೇಳಲು ಭಯವನ್ನು ಮತ್ತು ಬನ್ನಿ ಮರದ ದ್ಯಾವಿಯ ಮೇಲೆ ಭಕ್ತಿಯನ್ನು ತರುತ್ತಿತ್ತು. ಆ ಚರಿತ್ರೆಯಿಂದಾಗಿ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶ ಇಂದಿಗೂ ಸುಂದರವಾದ ದಟ್ಟ ಅರಣ್ಯವಾಗಿ ಬೆಳೆಯುತ್ತಾ ಬಂತು. ಕಾಡು ಪ್ರಾಣಿಗಳಿಗೆ ಆಸರೆಯ ವಾಸಸ್ಥಾನವಾಯಿತು. 18ರ ಯೌವನದ ವಯಸ್ಸಿನಲ್ಲಿ ನನ್ನ ಅಜ್ಜ ಬಹುಬಲಿಷ್ಠ ಶಿಲ್ಪಿ.
ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ಒಬ್ಬನೇ ಎತ್ತಿ ದೇವಸ್ಥಾನಗಳನ್ನು ಕಟ್ಟಿಬಿಡುತ್ತಿದ್ದನು. ಆ ಶಕ್ತಿಗೆ ಕಾರಣ ಅವನ ತಾಯಿಯ ಎದೆಹಾಲು, ಅವಳ ಮಾಡುವ ಅಡುಗೆಯ ಊಟ, ಶೇಂಗಾ ಉಂಡೆ, ಎಳ್ಳುಂಡೆ, ತುಪ್ಪದಲ್ಲಿ ಸಿಹಿ ತಿನಿಸುಗಳನ್ನು ಮಾಡಿ ತಯಾರಿಸಿ ಕೊಡುತ್ತಿದ್ದಳು. ಆ ಶಕ್ತಿಯೇ ಅವನಿಂದ ರಚಿತವಾದ ಶಿಲ್ಪಗಳಲ್ಲಿ ಪ್ರಾಣ ತುಂಬುತ್ತಿತ್ತು. ಊರಿನಲ್ಲಿ ಸುಮಾರು 1000 ವರ್ಷಗಳಷ್ಟು ಹಳೆಯದಾದ ಈಶ್ವರ ದೇವಾಲಯ ಯಾವುದೋ ಕಾರಣದಿಂದ ಭಗ್ನಗೊಂಡಿತ್ತು. ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಲು ಊರಿನ ಹಿರಿಯರು ನಿರ್ಧಾರ ಮಾಡಿದರು. ಅದರಂತೆ ಈಶ್ವರ ಲಿಂಗವನ್ನು ಮಹಾದೇವಜ್ಜನ ಕೈಯಿಂದಲೇ ಕೆತ್ತಿಸಬೇಕು ಎಂದು ನಿರ್ಧಾರ ಮಾಡಿ ಮಹಾದೇವಜ್ಜನ ಕೈಯಲ್ಲಿ ಕೆತ್ತಲು ಪ್ರಾರಂಭಿಸಿದರು. ಲಿಂಗುವಿನ ಕೆತ್ತನೆ ಮಾಡುತ್ತಿರುವಾಗ ದೇವಾಲಯಕ್ಕೆ ಊರಿನ ಶಾಸ್ತ್ರಿ ಶೀನಪ್ಪನ ಮಗಳು ರುಕ್ಮಿಣಿ ಬಿಳಿ ಸೀರೆಯಲ್ಲಿ ಮಲ್ಲಿಗೆ ಹೂವಿನ ಪರಿಮಳದಲ್ಲಿ ಶಿವಲಿಂಗುವಿನ ಪೂಜೆಗೆಂದು ಎಂದಿನ ರೂಢಿಯಂತೆ ದೇವಾಲಯಕ್ಕೆ ಬಂದಳು. ಲಿಂಗುವನ್ನು ಕೆತ್ತುತ್ತಿರುವುದನ್ನು ಕಂಡ ಅವಳು, ಮಹಾದೇವ, ಹಳೆಯ ಲಿಂಗಕ್ಕೆ ಪೂಜೆ ಮಾಡಲೇ ಇಲ್ಲ ನೀನು ಕೆತ್ತುವ ಹೊಸ ಲಿಂಗಕ್ಕೆ ಪೂಜಿಸಲೇ ಎಂದು ಪ್ರಶ್ನೆ ಮಾಡಿದಳಂತೆ. ಮಹಾದೇವಜ್ಜ ಅವಳ ಆ ಸವಾಲಿನ ಮಾತಿಗೆ ಪ್ರೇರೇಪಿತರಾಗಿ ಒಂದೇ ಗಳಿಗೆಯಲ್ಲಿ ಅದ್ಭುತವಾದ ಶಿವಲಿಂಗವನ್ನು ಕೆತ್ತಿ ನಿಲ್ಲಿಸಿದನಂತೆ. ರುಕ್ಮಿಣಿ ಪ್ರಾಣ ಪ್ರತಿಷ್ಠಾಪನೆಯೂ ಗೊಳ್ಳದ ಹೊಸ ಲಿಂಗಕ್ಕೆ ಪೂಜೆ ಸಲ್ಲಿಸಿ ಮನೆ ಕಡೆ ಹೊರಟಳಂತೆ. ಎಂದಿನಂತೆ ರುಕ್ಮಿಣಿ ದಿನಾಲು ದೇವಸ್ಥಾನಕ್ಕೆ ಬರುತ್ತಿರುವುದರಿಂದ ಹೂವಿನ ನೈವೇದ್ಯ, ನಗು, ಮೌನ ಮಾತು, ಶಿವಲಿಂಗದ ಮೇಲಿನ ಭಕ್ತಿ ಎಲ್ಲವೂ ಕ್ರಮೇಣ ಮಹಾದೇವಜ್ಜನ ಮೇಲೆ ಪ್ರೇಮವಾಗಿ ಮಾರ್ಪಾಡಾಯಿತಾ ಹೊರಟು. ಮಹಾದೇವಪ್ಪನ ಕಲೆ ಅವಳ ಬದುಕಿನ ಪ್ರೀತಿಯಾಯಿತು. ಒಂದು ದಿನ ಅವಳು ಮಹಾದೇವಜ್ಜನನ್ನು ಕೇಳಿಯೇ ಬಿಟ್ಟಳು. ಮಹಾದೇವ, ಶಿವಲಿಂಗವನ್ನು ಕೆತ್ತಿದ ಹಾಗೆ ನನ್ನ ಪ್ರತಿರೂಪವನ್ನು ನೀನು ನನಗೆ ಕೆತ್ತಿ ಕೊಡಬಲ್ಲೆಯಾ ಎಂದು. ಮಹಾದೇವಜ್ಜ ಮರು ಮಾತನಾಡದೆ ಅವಳ ಪ್ರೀತಿಯ ಮಾತಿಗೆ ಮೌನದಿ ಸಮ್ಮತಿ ನೀಡಿದ. ಮರುದಿನ ಇರುಳಿನ ಪೂರ್ಣಚಂದ್ರನ ಬೆಳಕಿನಲ್ಲಿ ಮತ್ತೊಂದು ಚಂದ್ರನ ತುಂಡು ಸಿಡಿದು ನಿಂತಂತೆ ರುಕ್ಮಿಣಿ ಮಹಾದೇವಜ್ಜನ ಕಲೆಗೆ ತನ್ನ ಒಡವೆ ವಸ್ತ್ರಗಳ ಹಂಗು ತೊರೆದು ಶಿಲ್ಪಕ್ಕೆ ಮಾದರಿಯ ಗೊಂಬೆಯಾಗಿ ನಿಂತು. ಬರೀ ಒಂದು ದಿನವಲ್ಲ, 108 ದಿನ ಇದೇ ರೀತಿ ಪುನರಾವರ್ತನಗೊಂಡಿತು. ಮಹಾದೇವಪ್ಪ ಪ್ರತಿದಿನವೂ ಅವಳ ರೂಪವನ್ನು ಕಣ್ಣಲ್ಲಿ ಅಳೆದು ಕೈಯಲ್ಲಿನ ಉಳಿಗಳಿಂದ ಕಲ್ಲಿನಲ್ಲಿ ಕೆತ್ತುತ್ತಾ ಹೊರಟ. ಹೀಗೆ ಕೆರೆಯ ದಡದಲ್ಲಿ 100 ಶಿಲ್ಪಗಳು ನಿಂತವು. ಎಲ್ಲವೂ ರುಕ್ಮಿಣಿಯ ಅಂದವನ್ನು ಹೊಡೆದೆಬ್ಬಿಸುವಂತೆ. ಕೊನೆಯ ಒಂದು ದಿನ ಕಲಾಕುಸರಿ ಕೆಲಸ ಮುಗಿದ ಮೇಲೆ ರುಕ್ಮಿಣಿ ತನ್ನ ಮನದ ಆಸೆಯನ್ನು ಅದುಮ್ಮಿಟ್ಟುಕೊಳ್ಳದೆ ಹೊರಹಾಕಿ ಮಹಾದೇವಜ್ಜನನ್ನು ತನ್ನ ರೂಪಲಾವಣ್ಯದಲ್ಲಿ ಸೆಳೆದು ಆಹ್ವಾನಿಸಿದಳು. ಮಹಾದೇವಜ್ಜ ಬೆವರಿದ. ಅವನ ಬಾಹುವಿನಲ್ಲಿ ಬಂದಿಯಾಗಿ ರುಕ್ಮಿಣಿ ಮೈಮರೆತಿದ್ದಳು. ಆ ದೃಶ್ಯವನ್ನು ಆಡು ಮೇಯಿಸುವ ಕುರುಬೀರ ನೋಡಿಯೇ ಬಿಟ್ಟ. ಯಥಾವತ್ತಾಗಿ ಅವನು ಬಾಯಿಯಿಂದ ಬಾಯಿಗೆ ಸಾರಿಬಿಟ್ಟ. ಊರಿನವರ ಗುಸುಗುಸು ಮಾತಿನಿಂದಾಗಿ ರುಕ್ಮಿಣಿಯ ತಂದೆ ಶಾಸ್ತ್ರಿ ಸೀನಪ್ಪನಿಗೆ ಕೆರೆ ದಂಡೆಯಲ್ಲಿನ ಶಿಲ್ಪಗಳ ವಿಷಯ ತಿಳಿಯಿತು. ಗ್ರಾಮ ಸಭೆ ಸೇರಿತು. ಜನರು ಕೋಪದಿಂದ ಕೂಗಿದರು. ರುಕ್ಮಿಣಿಯದೇ ತಪ್ಪು ಎಂದು ಬಹಿಷ್ಕಾರ ಮಾಡಿದರು. ಮಹಾದೇವಪ್ಪ ಮೌನವಾಗಿದ್ದ. ಇದಿಷ್ಟೆಲ್ಲ ಮುಗಿದ ಮೇಲೆ ರುಕ್ಮಿಣಿ ತುಂಬಾ ಖಿನ್ನತೆಗೆ ಒಳಪಟ್ಟಳು. 9 ತಿಂಗಳ ಬಳಿಕ ರುಕ್ಮಿಣಿ ರುಕ್ಮಣ ಎನ್ನುವ ನನ್ನ ತಂದೆಗೆ ಜನ್ಮ ನೀಡಿದಳು. ಆದರೆ ಊರಿನ ನಿಂದನೆ, ಬಹಿಷ್ಕಾರದ ಅವಮಾನ ಅವಳನ್ನು ಯಾವಾಗಲೂ ಎದೆಯಲ್ಲಿ ಚುಚ್ಚಿಕೊಳ್ಳುತ್ತಿತ್ತು. ಕೆಲ ತಿಂಗಳು ಮಗು ಬೆಳೆದ ನಂತರ ಕೆರೆಯ ದಂಡೆ ಕಡೆಗೆ ಒಬ್ಬಳೇ ಹೊರಟಳು. ತನ್ನ ಎಲ್ಲ ಮೂರ್ತಿಗಳನ್ನು ಕಣ್ತುಂಬಿ ನೋಡಿಕೊಂಡಳು. ಕೆರೆಯ ನೀರಿನಲ್ಲಿ ಮೆಲ್ಲಗೆ ಮುಳುಗಿ ಜೀವ ಕೊಟ್ಟು ಪ್ರಾಣತ್ಯಾಗ ಮಾಡಿದಳು. 4 ವರ್ಷಗಳು ಕಳೆದ ಮೇಲೆ ಮಹಾದೇವಜ್ಜನಿಗೆ ಪುಟ್ಟ ಮಗುವಿದ್ದರೂ ರುಕ್ಮಿಣಿಯ ಪ್ರೇಮ ಪಾವಿತ್ರತೆಯಿಂದ ಮತ್ತೊಂದು ಮದುವೆಯ ಬಗ್ಗೆ ಯೋಚಿಸಲೇ ಇಲ್ಲ. ಅವನಿಗೆ ಅವಳೇ ಬೇಕೆಂಬುವ ಹಠ, ಅವಳೊಂದಿಗೆ ಸಂಸಾರ ಮಾಡಿ ಜೀವನ ನಡೆಸಬೇಕೆಂಬುವ ಛಲ. ಊರಿನ ಸುತ್ತಮುತ್ತಲಿನ ಹಲವಾರು ದೇವಾಲಯಗಳು, ಶಿಲ್ಪಗಳು ಅವನ ಕೈಯಿಂದ ನಿರ್ಮಾಣವಾದವು. ಆದರೆ ಅವನ ಕಣ್ಣುಗಳಲ್ಲಿ ಸದಾ ರುಕ್ಮಿಣಿಯ ಹುಡುಕಾಟ.
ನನ್ನ ರುಕ್ಮಿಣಿಯ ಕಾಮಾಂಗ ಯಾವ ಶಿಲ್ಪದಲ್ಲಿ ಜೀವ ತಾಳಲಿದೆ ಎಂಬುವ ಹಂಬಲ, ಅದು ಎಂದು ನನ್ನ ಕೈಸೈರೆಯಾಗುವುದೋ ಎಂದು ಹತಾಶಯನಾಗಿದ್ದ. ಅವನ ಹುಚ್ಚುತನದ ಪ್ರೇಮವನ್ನು ಕಂಡರೂ ಊರಿನವರು ಅವನನ್ನು ಗೌರವದಿಂದ ಮಹದೇವಜ್ಜ ಎಂದೇ ಕರೆಯುತ್ತಿದ್ದರು. ವೃದ್ಧಾಪ್ಯ ಸಮೀಪಿಸುತ್ತಿದ್ದಂತೆ ಮಹದೇವಜ್ಜ ದಿನಾಲು ಸಂಜೆಯ ಕೆಂಪು ಬೆಳಕಿನಲ್ಲಿ ತಾನು ಕೆತ್ತಿಟ್ಟ ಶಿಲ್ಪಗಳ ನಡುವೆ ಕುಳಿತುಕೊಳ್ಳುತ್ತಿದ್ದ. ಅವನ ಸುತ್ತಲೂ ನಿಂತ ನೂರಾರು ರುಕ್ಮಿಣಿಯರ ಮೂರ್ತಿಗಳು ಅವನನ್ನೇ ನೋಡುತ್ತಿದ್ದವು. ಆದರೆ ಅವನಿಗೆ ಸಿಕ್ಕಿದ್ದು ಕೇವಲ ಕಲ್ಲು, ಮೌನ, ಸಿಹಿಯೋ ಕಹಿಯೋ ನೆನಪು ಮಾತ್ರ. ಕಾಮಾಂಗ ಎಂದರೆ ನಾವು ನೀವು ತಿಳಿದುಕೊಂಡಂತೆ ವೀರ್ಯ, ಮೂತ್ರಗಳನ್ನು ವಿಸರ್ಜಿಸುವ ಯೋನಿಶಿಷ್ಣವೆಂಬ ಮರ್ಮಾಂಗಗಳಲ್ಲ. ಮಹದೇವಜ್ಜನ ದೃಷ್ಟಿಯಲ್ಲಿ ಕಾಮಾಂಗವೇ ಬೇರೆ. ಅದು ತೀವ್ರ ಬಯಕೆ, ತಾಳಲಾರದ ಹಂಬಲ, ಸ್ವಾರ್ಥದ ಕೆಟ್ಟ ಆಸೆಯ ಹುಟ್ಟಿಸುವ ಮನಸ್ಸೇ ನಿಜವಾದ ಕಾಮಾಂಗ ಎಂದು ಭಾವಿಸಿದ್ದ. ಮಹದೇವಜ್ಜ ಅದನ್ನು ತಾನು ಕೆತ್ತಿದ 108 ಶಿಲ್ಪಗಳಲ್ಲಿ ಹುಡುಕಲು ಹೊರಟ. ಆದರೆ ವಾಸ್ತವವಾಗಿ ಮಹದೇವಜ್ಜ ಬಯಸುವ ರುಕ್ಮಿಣಿಯ ಕಾಮಾಂಗವನ್ನು ಕಲ್ಲಿನಲ್ಲಿ ಕೆತ್ತಲು, ಬಣ್ಣದಿಂದ ಬಿಡಿಸಲು, ಅಕ್ಷರಗಳಲ್ಲಿ ಹೇಳಲು ಸಾಧ್ಯವಿಲ್ಲದ ಮಾತು. ಆದರೆ ಮಹದೇವಜ್ಜ ಮಾತ್ರ ಇದಾವುದನ್ನು ಲೆಕ್ಕಿಸದೆ ಬದುಕಿನ ಕೊನೆಯವರೆಗೂ ತನ್ನ ರುಕ್ಮಿಣಿಯನ್ನು ತಾನು ಕೆತ್ತಿದ ಆ ಶಿಲಾಮೂರ್ತಿಗಳಲ್ಲಿಯೇ ಹುಡುಕುತ್ತೇನೆ, ಅವಳೊಂದಿಗೆ ಬದುಕು ನಡೆಸುತ್ತೇನೆ ಎಂದು ಶಪಥ ಮಾಡಿ ಹುಡುಕಾಟ ಮಾಡುತ್ತಲೇ ಕುಳಿತು ಬಿಟ್ಟಿದ್ದಾನೆ.